ನಿಲ್ದಾಣ ತೆರವಿಗೆ ಆಕ್ರೋಶ, ಚಾಲಕರಿಂದ ತಹಶೀಲ್ದಾರರಿಗೆ ಮನವಿ. ನವಲಗುಂದ ಪಟ್ಟಣದ ಹೃದಯ ಭಾಗದಲ್ಲಿರುವ 40 ವರ್ಷಗಳ ಇತಿಹಾಸವಿರುವ ಏಕೈಕ ಟ್ಯಾಕ್ಸಿ ನಿಲ್ದಾಣವನ್ನು ಗಾರ್ಡನ್ ನಿರ್ಮಾಣದ ನೆಪದಲ್ಲಿ ತೆರವುಗೊಳಿಸಲು ಮುಂದಾಗಿರುವ ಪುರಸಭೆಯ ನಿರ್ಧಾರದ ವಿರುದ್ಧ ಕರ್ನಾಟಕ ಚಾಲಕರ ಒಕ್ಕೂಟ ತಾಲೂಕು ಘಟಕದ ತಹಶೀಲ್ದಾರ್ ಕಚೇರಿಯ ಶಿರಸ್ತೇದಾರ ಅಜಯ್ ಆಯಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟ ತಾಲೂಕು ಘಟಕದ ಉಪಾಧ್ಯಕ್ಷ ಮಂಜುನಾಥ್ ಸೊಣಗಾರ ಮಾತನಾಡಿ, ಸುಮಾರು 40 ವರ್ಷಗಳಿಂದ ಇದೇ ಜಾಗದಲ್ಲಿಯೇ ವಾಹನ ನಿಲ್ಲಿಸಿ ಸಾರ್ವಜನಿಕರಿಗೆ ಸೇವೆ ನೀಡುತ್ತಿದ್ದೇವೆ. ಸಾರ್ವಜನಿಕರಿಗೂ ಮತ್ತು ಗ್ರಾಹಕರಿಗೂ ಇದು ಅತ್ಯಂತ ಅನುಕೂಲಕರವಾದ ಕೇಂದ್ರ. ಪುರಸಭೆಯ ಅಧಿಕಾರಿಗಳು ಇದ್ದಕ್ಕಿದ್ದಂತೆಯೇ ಉದ್ಯಾನವನದ ಹೆಸರಿನಲ್ಲಿ ವಾಹನ ನಿಲ್ಲಿಸದಂತೆ ದಬಾಯಿಸುತ್ತಿರುವುದು ಬಡ ಚಾಲಕರ ಬದುಕಿನ ಜೊತೆ ಆಟವಾಡಿದಂತಾಗಿದೆ. ಟ್ಯಾಕ್ಸಿಗಳನ್ನೇ ನಂಬಿ ಬದುಕುತ್ತಿರುವಂತಹ ಬಡ ಕುಟುಂಬಗಳ ಹಿತದೃಷ್ಟಿಯಿಂದ ಈಗಿರುವ ಟ್ಯಾಕ್ಸಿ ನಿಲ್ದಾಣದಲ್ಲಿಯೇ ಅವಕಾಶ ಮಾಡಿಕೊಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟ ತಾಲೂಕು ಘಟಕದ ಅಧ್ಯಕ್ಷ ಮಂಜುನಾಥ್ ಮೆಣಸಿನಕಾಯಿ, ಅಶೋಕ್ ಕಲಾಲ್, ಪ್ರವೀಣ್ ಕಾಳೆ, ಸಿದ್ದು ಎಸ್ಕೆಟಿ, ಕಲ್ಲಪ್ಪ ಎಸ್ಕೆಟಿ, ಪುಂಡಲೀಕ ಕಲಾಲ್, ರಮೇಶ್ ಅಂಗಡಿ, ಮಂಜುನಾಥ ಹಂಚಿನಾಳ್, ಅಲ್ತಾಫ್, ಇಬ್ರಾಹಿಂ ಪುರ, ಸಿದ್ದಾಂ ಹುಗ್ಗಿ, ರಿಯಾಜ್ ಹುಗ್ಗಿ, ಶಿವ ಬಡಗೇರ, ಶಶಿ ತುಳಸಿಗೇರ, ರಿಯಾಜ್ ಹಂಚಿನಾಳ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಬಾಬಾಜಾನ ಶಿರಕೋಳ, ಪ್ರಜಾಪವ ಟಿವಿ, ನವಲಗುಂದ. ಆ ಕಡೆ ಇದೆ ಅಂತಂದ್ರೆ ಅಲ್ಲಿವರೆಗೂ ನಿಮ್ಮಂಥವ್ರು ಬಂದ್ರೆ, ಅಲ್ಲಿ ಕಸ್ಟಮರ್ಸ್ ಬಂದ್ರೆ ನಮ್ಗೆ ಹುಡ್ಕೊಂಡು ಬರುವಂಥ ಪರಿಸ್ಥಿತಿ ಇರಂಗಿಲ್ಲ. ಟ್ಯಾಕ್ಸಿ ಸ್ಟ್ಯಾಂಡ್ ಎಲ್ಲಿರ್ಬೇಕಂದ್ರೆ ಅದು ಅಲ್ಲೇ ಇದ್ರೆ ಚಂದ. ಈಗ ನಾವು ಜಾಗ ಬಿಡ ಅಂತಾರೆ, ನಾವು ಬಿಡೋಕೆ ಏನು ತೊಂದರೆ ಇಲ್ಲ, ಬಟ್ ನಮ್ಗೆ ಜಾಗ ಎಲ್ಲೈತ್ರಿ ಅದನ್ನು ಸಿಸ್ಟಮ್ ನಮ್ಗೆ ತೋರಿಸ್ಕೊಡ್ಬೇಕು, ಗೌರ್ಮೆಂಟ್ ತೋರಿಸ್ಕೊಡ್ಬೇಕು ನಮ್ಗೆ. ಈಗ ನಾವು ಯಾರೋ ನಮ್ಮ ಮನೆ ಮುಂದ್ಗಡೆ ಒಂದು 10 ನಿಮಿಷ ಬಂದು ಯಾವನಾದ್ರು ಬೇರೆ ಕುಂದ್ರೆ ನಾವೇ ಎದ್ದು ಬಂದ್ಬಿಡ್ತೇವೆ. ಅಂಥದ್ರಾಗ ನಾವು ಇನ್ನೊಂದು ಜಾಗಕ್ಕೆ ಹೋಗಿ ಅಲ್ಲಿ ಕುಂದಿರ್ತೇವೆ ಅಂತ ಅಸಾಧ್ಯ ಮಾತ್ರ. ಸೊ ಅವರಾಗಲೇ ನಮ್ಗೆ ಬಂದು ಇದು ಜಾಗ ನಿಮ್ಗೆ ಹಿಂಗೆ ನಾವು ಅಲಾಟ್ಮೆಂಟ್ ಮಾಡೀವಿ, ಇಲ್ಲಿ ಇನ್ನು ಮುಂದೆ ನೀವು ಜೀವನ ಇಲ್ಲಿ ನಡೆಸ್ಕೊಡಿ ಅಂತ ಹೇಳ್ಬೇಕು. ಬಟ್ ಪ್ರತಿ ಸಲನೂ ಇವರು ನಾವು ಬಂದಾಗ ನಮ್ಮನ್ನು ಎಲ್ಲೋ ಒಂದು ಕಡೆ ಹತ್ತಿಕ್ಕಿ ತುಳಿದು ಬೇರೆಯವ್ರದ್ದು ಅಂದ್ರೆ ಈಗ ಡೆವಲಪ್ಮೆಂಟ್ ಮಾಡಕತ್ತಾರ. ಅವರು ಡೆವಲಪ್ಮೆಂಟ್ ಮಾಡಕತ್ತಾರ ಅಂತಂದ್ರೆ ಸಾಕಷ್ಟು ಐತ್ರಿ ನವಲಗುಂದ ಡೆವಲಪ್ಮೆಂಟ್ ಮಾಡೋಕ್ಕೆ. ಬಟ್ 80 ಕುಟುಂಬಗಳನ್ನ ಹೊರಗೆ ಹಾಕಿ ಅವ್ರ ಜೀವನಕ್ಕೆ ಧಕ್ಕೆ ಮಾಡಿ ಅವ್ರನ್ನ ದಾರಿಗೆ ತಂದು ಡೆವಲಪ್ಮೆಂಟ್ ಮಾಡೋದ್ರಾಗ ಏನೂ ಅರ್ಥ ಇಲ್ಲ. ಇಲ್ಲೇ ನವಲಗುಂದೊಳಗೆ ಎಷ್ಟೋ ಪಾರ್ಕ್ ಹಾಳು ಬಿದ್ದಾವ್ರಿಗೆ ಸದ್ಯ ಕಣ್ಣು ಮುಂದೆ ಅದಾವು. ಅದಕ್ಕೆ ಯಾಕೆ ಇಂಥ ಕೆಲಸ ಯಾಕೆ ಅಲ್ರಿ? ಜಾಗ ಅವ್ರು ಮಾಡಿಕೊಡ್ಬೇಕಂದ್ರೆ ಅದ ಇದ್ದ ಜಾಗದಾಗ ಮಾಡ್ಬೋದ್ರಿ, ಏನೂ ತೊಂದರೆ ಇಲ್ರಿ. ಅಲ್ಲಿ ಏನು ತೊಂದರೆ ಐತೆ ಹೇಳ್ರಿ? ಈಗ ಅವ್ರಿಗೆ ಜಾಗ ಇಲ್ರಿ ಹೋಗಕ್ಕಂತ ಹೇಳ್ತಾರೆ. ಕೋಡಿ ಅಂತಲೇ ಅಷ್ಟು ಜಾಗ ಐತಿ. ಮೇನ್ ಗೇಟ್ ಮಾಡ್ಯಾರ, ಗೇಟ್ನಾಗೂ ಸಣ್ಣ ಗೇಟ್ನು ಅದಾವು, ದೊಡ್ಡ ಗೇಟ್ನು ಅದಾವು. ಕೌಂಟ್ರ್ ಮಾಡ್ಬೇಕಂತಾರೆ. ಕೌಂಟ್ರ್ ಮಾಡೋಕೆ ಅದೇ ಜಾಗನ ಪರ್ಟಿಕ್ಯುಲರ್ ಆಗಿ ಆರಿಸ್ಕೊಂಡಿದ್ದು ಯಾಕೆ? ಏನು ಕಾರಣ? ಜಾಗ ಸಾಕಷ್ಟು ಐತಲ್ರಿ. ಏನು ಬಿಡೋ ಸ್ಟ್ಯಾಂಡಿಂಗ್ ಅಂತೇಳಿ ಒಂದು 10 ಎಕರೆ ಜಾಗ ಕೊಟ್ಟಿಲ್ಲ ಅವ್ರು ನಮ್ಗೆ. 10 by 10 ಇಲ್ರಿ. ಅದು ಸ್ಟ್ಯಾಂಡ್ ನೋಡಿದ್ರೆ ಸ್ಮಶಾನ ಇದ್ದಂಗೆ ಐತ್ರಿ. ಅದು ಸ್ಟ್ಯಾಂಡ್ ಅನ್ನೋ ರೀತಿನೇ ಇಲ್ರಿ. ಅದು ಆ ರೀತಿಯೊಳಗೆ ನಾವು ಗಾಡಿ ಹತ್ಕೊಂಡು ಜೀವನ ಮಾಡ್ತೀವಲ್ಲ. ಬೆಳಗ್ಗೆ ಆದ ತಕ್ಷಣ ಅಲ್ಲಿ ಒಂದು ತನ್ನಕ್ಕೆ ಬರ್ತೀವಿ. ಈಗ ಅಲ್ಲಿಂದ ತೆಗಿಯಂತ ನಾವು ಎಲ್ಲಿಗೆ ಹೋಗೋದ? ನಮ್ಮ ಪರಿಸ್ಥಿತಿನ ಕೇಳೋರು ಇಲ್ದಂಗೆ ಆಗ್ಯಾರ. ಪ್ರತಿಯೊಬ್ಬರು ಅದಾರ ಇಲ್ಲಿ, ನಮ್ಮವ್ರು ಅದಾರ, ಎಲ್ಲರೂ ನಮ್ಮವ್ರು ಇಲ್ಲ. ಬಟ್ ನಮ್ಮವರು ನಮಗೆ ಯಾಕೆ ನೋಡೋಲ್ರು? ನಾವೇನು ಸ್ವಂತಕ್ಕಾಗಿ ಕೇಳತ್ತಿಲ್ಲ ರೀ ಇದನ್ನ. ಉಪಜೀವನ, ಸಾರ್ವಜನಿಕರು ಉಪಜೀವನ ಇದೆ. ಇನ್ನು ಎಲ್ಲಿ ಹೋಗನ್ರಿ? ಪ್ರತಿಯೊಂದು ಊರಾಗೂ ಸ್ಟ್ಯಾಂಡ್ 2 ಅದಾವು. ನಮಗೆ ಒಂದಕ್ಕೆ ನೆಲೆ ಇಲ್ಲ. ಇವ್ರಿಗೆ ಏನಾಗ್ಬಿಡೋದಂದ್ರೆ ನಾವು ಪ್ರತಿ ಸಲ ಬಂದು ಹೇಳಿ ಹೋಗ್ತೇವಲ್ರಿ, ಅದ್ರ ಬಗ್ಗೆ ಏನಿಲ್ಲ. ಆಯ್ತು ಮಾಡ್ತೀವಿ, ನಾನು ಅವಾಗ ಬರ್ತೀನಿ, ಇವಾಗ ಬರ್ತೀನಿ, ಅಲ್ಲಿ ಹೇಳ್ತೀನಿ, ಇಲ್ಲಿ ಬರೀ ಇದಾಗೈತ್ರಿ. ಬಟ್ ಏನೋ ಅದು ಡೆವಲಪ್ಮೆಂಟೇ ಇಲ್ಲ. ವಿಷಯದ ಬಗ್ಗೆ ಡೆವಲಪ್ಮೆಂಟೇ ಇಲ್ಲ. ಎದಕ್ಕೆ ಡೆವಲಪ್ಮೆಂಟ್ ಮಾಡಕ್ಕಂತಾರಂದ್ರೆ ನಮ್ಮನ್ನು ಯಾವಾಗ ಇವರು ಹೊರಗೆ ಹಾಕ್ತಾರೆ, ನಮ್ಮನ್ನು ಯಾವಾಗ ಇವ್ರು ಹೊರಗೆ ಬೀಳಿಸ್ಬೇಕು, ಅಲ್ಲಿಂದ ಜಾಗ ಅದನ್ನ ಅತಿಕ್ರಮಣ ಮಾಡ್ಕೋಬೇಕು. ಒಪ್ಕೊಂತೇವೆ. ಅದು ಗೌರ್ಮೆಂಟ್ ಜಾಗ ಇರಲಿ, ಮತ್ತೊಬ್ಬರದೇ ಇರಲಿ, ಏನೋ ಅಲ್ಲಿ ನಾವು ಸ್ವಂತಕ್ಕಾಗಿ ಏನೂ ಬಳಸಕತ್ತಿಲ್ಲ. ಇಲ್ಲ ಅದು ಮುನ್ಸಿಪಾಲಿಟಿ ಅಥವಾ ದೇಸಾಯ ಅದ ಹೇಳಿದಾರೆ ನಮ್ಗೆ. ಅದನ್ನ XYZ ಆಗಿ ಹೇಳಿದೆ ನಾನು. ಗೌರ್ಮೆಂಟ್ ಇರ್ಬೋದು ಅಥವಾ ಕಾರ್ಪೊರೇಷನ್ ಇರ್ಬೋದು, ಇನ್ನೊಂದು ದೇಸಾಯ ಇರೋದು, ಅದು ಬೇರೆ ವಿಷಯ ರೀ. ಆದ್ರೆ ಅಲ್ಲಿ ನಾವು ಸ್ವಂತಕ್ಕಾಗಿ ಏನು ಕೇಳಾಗತ್ತಿಲ್ಲ, ಅಥವಾ ಯಾವುದೋ ಒಂದು ಅನೈತಿಕ ಚಟುವಟಿಕೆಗಳನ್ನ ಅಲ್ಲಿ ನಡೆಸ್ತಿಲ್ಲ. ಕಾನೂನು ಬಾಹಿರವಾಗಿ ನಡ್ಕೊಂಡಿಲ್ಲ, ಕಾನೂನು ವಿರುದ್ಧವಾಗಿ ನಿಂತಿಲ್ಲ. ದುಡ್ಕೊಂಡು ತಿನ್ನಕ್ಕೆ ನಾವು ಅಲ್ಲದೀವಿ. ಗಾಡಿ ಟ್ರಾಫಿಕ್ ಇಲ್ಲ ನಮ್ಮ ಕಡೆ ಏನು ಕೊಟ್ಟಿಲ್ರಿ ಇಲ್ಲಿವರೆಗೆ. ಅವರು ನಾವು ಟ್ಯಾಕ್ಸಿ ಸ್ಟ್ಯಾಂಡ್ ಅನ್ನೋದೇ ಇಲ್ಲ. ಆ ಜಗದ ಪೈಕಿ ನಿಮ್ಮ ಕಡೆ ನಾವು ಅದ ಟೆಂಪರರಿ 5 ದಿವಸ ನೀವು ಆ ದಾಖಲೆಗಳನ್ನ ಒಂದ್ಸಲ ನೋಡ್ಬೇಕಲ್ಲ. ಏನೈತಿ, ಏನ್ ಜಗದ ಏನೈತಿ, ನಾಳೆ ನಮ್ಗೆ ಏನರ ಅಧಿಕೃತವಾಗಿದ್ರು ಮಾಡ್ಕೊಳಕ್ ಬರ್ತತಿಲ್ಲ ಅನ್ನೋದ್ರ ನೀವು ಒಂದ್ ಸ್ವಲ್ಪ ಡೀಟೇಲ್ಸ್ ತೆಗಿಬೇಕಲ್ಲ. ನೀವು ಕನ್ನಡಿ ತೋರಿಸಿದ್ರಂದ್ರೆ ಅದಕ್ಕೇನ್ರ ದಾರಿ ಹುಡುಕ್ಬೋದು.
ನೀವು ಮಾಡ್ಕೊಡ್ರಿ ಗಾಡಿ ಹಚ್ಕೊಡ್ರಿ ಅಲ್ಲಿ ಯಾರೋ ಬಂದ್ರೆ ನಮ್ಮ ಹೆಸರು ಹೇಳ್ರಿ ಅಂತ ಹೇಳಿದ್ರಿ ನಾವು ದೇಸಾರಿಗೆ ಕೇಳಿದ್ವಿ ದೇಸಾರ್ ಇನ್ನೂ ಅಷ್ಟು ನಿಮ್ಮ ಆಗಿನ ಮಟ್ಟ ಅಲ್ಲಿ ಮಟ್ಟ ಗಾಡಿ ಹಚ್ಕೊಡ್ರಿ ಅವ್ರ ಆಶ್ರಯದಲ್ಲಿ ದಾಖಲೆ ಯಾವುದಿಲ್ಲ ಬೋರ್ಡ್ ಅವ್ರದ್ದು ಬೋರ್ಡಲ್ಲೂ ಐತೆ ಬೋರ್ಡ್ ಅವ್ರ ಬಗ್ಗೆ ನೀವು ಒಂದು ಸ್ವಲ್ಪ ದಾಖಲೆನೂ ತಗೋರಿ ಹಿಂಗೈತಿ ಹಿಂಗಿಲ್ಲ ನೀವು ತೋರಿಸಿದ್ರೆ ಆಫೀಸರ್ಸ್ಗೆ ನಾವು ಹೇಳಿ ಸರ್ ಹಿಂಗೈತಿ ದೇವ್ತಾರ ನಾವು ಈ ಪ್ರಕಾರ ಇವ್ರಿಗೆ ಅನುಕೂಲ ಮಾಡಿಕೊಡ್ಬೋದು ಅಂತ ಹೇಳಕ್ ಬರ್ತಾರೆ. ಸಾಮಾನ್ಯ ವ್ಯಕ್ತಿಗೆ ಮಾತಾಡೋಕ್ಕೂ ಅವ್ರ ಕಡೆ ಟೈಮ್ ಇಲ್ಲ ಅನ್ನೋತ್ನಾಗ ಅಲ್ಲಿ ಒಳಗಡೆ ಹೋಗಿ ಫೈಲ್ಸ್ ತೆಗೆದು ಡಾಕ್ಯುಮೆಂಟ್ಸ್ ತೋರಿಸ್ರಿ ಅಂತಂದ್ರೆ ಇದು ಆಗದ ಕೆಲಸ ರೀ. ಇದನ್ನ ಸರ್ಕಾರಕ್ಕೆ ಹೇಳ್ಬೇಕ್ರಿ. ತಾವು ಒಂದ್ ಕಡೆ ನಮ್ಮ ಕಡೆ ತಗೋರಿ ಅಂತ ಹೇಳಾಗತ್ತೆ ನಾನು ಅಲ್ಲಂತಾರೆ ತಗೊಳಕ್ಕೂ ಒಂದು ಅರ್ಜಿ ಕೊಟ್ರೆ ಇಂಥದ್ದೊಂದು ದಾಖಲೆ ನಮ್ಗೆ ಕೊಡ್ರಿ ಅಂತ ಈಗ ಅವ್ರು ಏನಾದ್ರು ಸರ್ ದಾಖಲಾತಿ ಕೇಳಿದ್ವಿ ಅಂತಂದ್ರೆ ಯಾವ ಕಾರಣಕ್ಕೆ ದಾಖಲಾತಿ ಬೇಕಂತಾರೆ ಅವರು ಇಲ್ರಿ ನಮ್ದು ಇಲ್ಲಿ ಇರಕ್ಕೆ ಅದು ನಿಮ್ಮ ಜಾಗನ ಅಲ್ಲ ಅಂದ್ರೆ ನೀವು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಕತ್ತೀರಿ ದಾಖಲಾತಿ ಎದಕ್ಕೆ ಬೇಕು ನಮ್ಗೆ ನಿಂದ ಜಾಗದ ಬಗ್ಗೆ ನೀ ಕೇಳ ದಾಖಲಾತಿ ಏನು ಬೇಕಂತ ಹೇಳಿ ಅದನ್ನ ನಾವು ಕೊಡ್ತೀವಿ ಇನ್ನೊಬ್ಬನ ಜಾಗದ ಬಗ್ಗೆ ನೀ ಹೆಂಗೆ ದಾಖಲಾತಿ ಕೇಳ್ತೀವಿ ಅಲ್ಲಿ ಚಕ್ರಿ ಸರ್ ನಾವು ಅಲ್ಲ ಸಾಮಾನ್ಯ ವ್ಯಕ್ತಿಗಳಿಗೆ ಇಂಥ ತಿನ್ನೋರ ಮೇಲೆ ಹಾಕಿ ಅವ್ರದ್ದು ಬ್ರಹ್ಮಾಸ್ತ್ರ ಅಂತ ಇದು ನಮ್ಮ ಮನದಾಳದ ಮಾತು ಸರ್ ಇದು ನೋವಿಂದ ಬರುವಂತ ಮಾತಿದೆ ಯಾವುದೋ ಸೊಕ್ಕಿಂದ ಬರುವಂಥದ್ದಲ್ಲ ಮತ್ತೊಂದು ಇನ್ನೊಬ್ರು ಹೇಳಿಂದ ಬರೋದಲ್ಲ ಇವತ್ತು ನಮ್ಮ ದುಡುಕಿಗೆ ಎಷ್ಟು ತೊಂದರೆ ಆಗೈತೆ ಅಂದ್ರೆ ನಾನು ಒಬ್ಬ ಹೊಟ್ಟೆ ತುಂಬಿಸ್ಕೊಳ್ಳಿಲ್ಲ ಅಂತ ನನ್ನ ಮನೆಯವ್ರು ಅಷ್ಟು ಹೊಟ್ಟೆ ಉಪವಾಸನೆ ಇರ್ತಾರೆ ಅರ್ಥ ಆತನ ಸಾಹೇಬ್ರಿಗೆ ಅದನ್ನ ಮನವರಿಕೆ ಮಾಡಿ ಹಿಂಗೈತೆ ಸರ ಇದನ್ನ ನಮ್ಗೆ ಸಹಕಾರ ಕೊಡಬೇಕು ನ್ಯಾಯಯುತವಾಗಿ ನಾವು ಮಾಡ್ತೇವೆ ನಮ್ಮ ಕಡೆ ಏನೈತಿ ನಾವು ಪ್ರಯತ್ನ ಮಾಡ್ತೀವಿ.